ಸ್ನೇಹಿತರೆ ನಮಸ್ಕಾರ. ಸ್ವಾಗತ ನಿಮ್ಮೆಲ್ಲರಿಗೂ ಇನ್ಸ್ಪೈರ್ ಎ ಟು ಝೆಡ್ ಚಾನಲ್ಗೆ. ನಾನು ನಿಮ್ಮ ಕಿರಣ್. ಸ್ನೇಹಿತರೆ, ಇವತ್ತೇನಪ್ಪ ವಿಷಯ ಅಂದರೆ ವೆರಿ ಸಿಂಪಲ್ ಆದಂಥ ಒಂದು ವಿಷಯ, ಬಟ್ ವೆರಿ ಇಂಪಾರ್ಟೆಂಟ್ ವಿಷಯ. ಯಾಕಂದರೆ ನಾವಿವಾಗ ನೋಡ್ತಾ ಇದ್ದೀವಿ, ಲಂಚ 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 ಲಂಚ, ಎಲ್ಲೋದ್ರೂ ಲಂಚ ಸ್ನೇಹಿತರೆ. ಆಗಿದ್ಮೇಲೆ ಈಗ ಲಂಚ ತಗೊಳ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಅದನ್ನು ಸರ್ಕಾರದವರು ನೋಡಿದ್ರು ಕಣ್ಣು ಮುಚ್ಕೊಂಡಿದ್ದಾರೆ. ಆಗಿದ್ಮೇಲೆ ಅಟ್ಲೀಸ್ಟು ಸರ್ಕಾರಿ ಕಚೇರಿ ಅಥವಾ ಈ ಆಫೀಸ್ಗಳೆಲ್ಲಿದೆ ಅಲ್ಲಿ ಯಾಕೆ CCTVಗಳನ್ನ ಅಳವಡಿಕೆ ಮಾಡಬಾರ್ದು? ಇದರಿಂದ ಏನಾದ್ರು ತೊಂದರೆ ಆಗುತ್ತಾ? ತೊಂದರೆ ಆಗುತ್ತೆ. ಯಾರಿಗೆ ಹೇಳಿ? ಲಂಚ ತಗೊಳ್ಳೋರಿಗೆ. ಗೌರ್ಮೆಂಟ್ ಅವ್ರು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ? ಇನ್ಕ್ರಿಮೆಂಟ್ ಕೊಡಬೇಕು, ಓಕೆ ಕೊಡ್ತಾರೆ. ಅವ್ರು ಕೇಳಿ ಡಿಮ್ಯಾಂಡ್ ಫಿಲ್ ಮಾಡ್ತಾರೆ, ಓಕೆ ದಟ್ ಇಸ್ ಗುಡ್. ಅವ್ರು ಕೆಲಸ ಮಾಡ್ತಾರೆ, ಅವ್ರಿಗೆ ಬೇಕಾಗಿದ್ದನ್ನ ತಗೋತಾರೆ. ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಮಾಡೋ ಕೆಲಸ ನಿಯತ್ತಾಗಿ ಮಾಡ್ತಾ ಇಲ್ಲ ಅನ್ನೋದಂತೂ ಎಲ್ಲರಿಗೂ ಗೊತ್ತು. ಪಬ್ಲಿಕ್ ಗೊತ್ತಿದ್ರೂ ಸಹ ಅದರಲ್ಲೂ ಮತ್ತೆ ಲಂಚ ತಗೊಳ್ಳೋದು ಬಹಿರಂಗವಾಗಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಆದ್ರೂ ನಮ್ಮ ಸರ್ಕಾರಗಳು, ಸೋ ಕಾಲ್ಡ್ ಸರ್ಕಾರಗಳು, ಯಾವುದೇ ಸರ್ಕಾರ ಆಗಿರ್ಬೋದು, ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾ ಕೂತಿದ್ದಾರೆ. ಯಾಕೆ? ಅಲ್ಲಿ ಅಟ್ಲೀಸ್ಟ್ ಮಿನಿಮಮ್, ಓಕೆ ಅವ್ರು ಬೇರೆ ಹೊರಗಡೆ ಡೀಲ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಅದನ್ನು ಯಾರೂ ತಡೆಯೋಕ್ಕಾಗ್ತಿಲ್ಲ. ಒಳಗಡೆನಾದರೂ ಒಂದು ಸರ್ಕಾರಿ ಕೆಲಸ ನಡೆಯುವಂಥ ಜಾಗಗಳಲ್ಲಿ ಮಿನಿಮಮ್ CCTVಗಳನ್ನ ಯಾಕೆ ಅಳವಡಿಕೆ ಮಾಡ್ತಾ ಇಲ್ಲ? ಅಟ್ಲೀಸ್ಟು ಸುಮಾರು ಜನ ಬಂದು ಕಾಯ್ದು ನಮ್ಮ ಕೆಲಸ ಆಗಿಲ್ಲ, ಸಿಬ್ಬಂದಿಗಳು ಸಿಗ್ತಿಲ್ಲ ಅಂತ ಒಂದು ಕಂಪ್ಲೇಂಟ್ಸ್ ಎಲ್ಲ ಇರ್ತಿರುತ್ತೆ. ಅದನ್ನಾದರೂ ಕಡಿಮೆ ಆಗುತ್ತೆ ಅಲ್ವಾ? ಯಾಕೆ ಅಲ್ಲಿ CCTV ಅಥವಾ ಭದ್ರತೆಗಳನ್ನ ಹಾಕ್ತಿಲ್ಲ? ಇದ್ರ ಬಗ್ಗೆ ಒಂದು ಉಗ್ರವಾದಂತಹ ಹೋರಾಟನೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾಕೆಂದರೆ ನಮ್ಮ ದುಡ್ಡು, ಟ್ಯಾಕ್ಸ್ ದುಡ್ಡು, ಎಲ್ಲರ ದುಡ್ಡಂತ ಆಗಿ ಅದರಿಂದ ನಡೀತಾ ಇರೋದು. ಸರ್ಕಾರ ಆಗಿರ್ಬೋದು, ಗೌರ್ಮೆಂಟ್ ಉದ್ಯೋಗಿಗಳಾಗಿರ್ಬೋದು, ಅವ್ರಿಗೆ ಸಂಬಳ ಕೊಡೋದು ತೆರಿಗೆ ಹಣದಿಂದನೇ ಕೊಡೋದು. ತೆರಿಗೆ ಹಣನ ಎಲ್ಲರೂ ಕಟ್ತಾರೆ. ಸರ್ಕಾರಿ ಕೆಲಸಗಾರರು ಕಟ್ತಾರೆ, ಪ್ರೈವೇಟ್ ಕೆಲಸದವರು ಕಟ್ತಾರೆ, ಬಿಸ್ನೆಸ್ ಮ್ಯಾನ್ಗಳು ಕಟ್ತಾರೆ, ಈವನ್ ರೈತನು ಸಹ ಅನೇಕವಾದಂತಹ ಟ್ಯಾಕ್ಸ್ಗಳನ್ನ ಕಟ್ತಾ ಇರ್ತಾನೆ. ಹಿಂಗೆಲ್ಲ ಇದ್ಮೇಲೆ ಏನಕ್ಕೆ ಆ ಹಣ ಎಲ್ಲ ವೇಸ್ಟ್ ಆಗಬೇಕು? ಏನಕ್ಕೆ ಅದು ಪೋಲಾಗಬೇಕು? ಇದು ಒಂದು ಕಾಮನ್ ಥಿಂಕಿಂಗ್ ಅಲ್ವಾ, ಕಾಮನ್ ಸೆನ್ಸ್ ಅಲ್ವಾ ನಮ್ಮೆಲ್ಲರಿಗೂ. ಫಾರ್ ಎಕ್ಸಾಂಪಲ್, ನೀವು ಸಾಮಾನ್ಯ ಮನುಷ್ಯ, ಅದನ್ನು ಇದ್ರ ಬಗ್ಗೆ ಒಟ್ಟಾಗಲೇಬೇಕಾಗುತ್ತೆ, ಉಗ್ರವಾದಂಥ ಹೋರಾಟ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಟ್ಲೀಸ್ಟು ಸರ್ಕಾರಿ ಕೆಲಸ ಕಚೇರಿಗಳಲ್ಲಿ CCTV ಅಳವಡಿಕೆ ಕಡ್ಡಾಯ ಆಗಲೇಬೇಕು. ಆದ್ರೇನೆ ಅಟ್ಲೀಸ್ಟು 100%ಅಲ್ಲಿ 20% ನಿಮಗೆ ಯಾವ್ದಾದ್ರು ಒಂದು ಲಾಭ ಅಂತೂ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ನಿಮ್ಮಲ್ಲಿ ಮನವರಿಕೆ ಮಾಡೋದೇನು, ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಇದ್ರ ಬಗ್ಗೆ ಒಂದು ಆಂದೋಲನ ಆಗಬೇಕು, ಅಥವಾ ಇದ್ರ ಬಗ್ಗೆ ಒಂದು ಚರ್ಚೆ ನಡೀಲೇಬೇಕಾಗುತ್ತೆ ಸ್ನೇಹಿತರೆ. ನಮ್ಮ ರೀಸೆಂಟಾಗಿ ಯಾವುದೋ ಒಂದು ಪಾರ್ಟಿಯವರು ಫೇಸ್ಬುಕ್ಕಲ್ಲೆಲ್ಲ ನಾವು ಪೇಜಸ್ಸಲ್ಲಿ ನೋಡ್ತಾ ಇರ್ತೀನಿ. ಓಕೆ, ದೇ ಆರ್ ವೆರಿ ಗುಡ್ ಇನಿಷಿಯೇಟಿವ್. ಈ ಥರ ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮ್ರಾವನ್ನು ಅಳವಡಿಕೆ ಮಾಡೋದು ಕಡ್ಡಾಯ ಮಾಡಲೇಬೇಕು. ಮಾಡಿದ್ರೇನೆ ಈಗ ಅವರಿಗೆಲ್ಲ ಸಂಬಳ ಕೊಡಲ್ವಾ? ಅವ್ರಿಗೆ ಬೇಕಾದಷ್ಟು ಇನ್ಕ್ರಿಮೆಂಟ್ಸ್ ಕೊಡಲ್ವಾ? ಅವ್ರಿಗೆ ಬೇಕಾದಷ್ಟು ಎಲ್ಲದನ್ನು ಕೊಡ್ತಾರಲ್ವಾ? ಕೊಟ್ಟ ಮೇಲೆ ಯಾಕೆ ಕರಪ್ಷನ್? ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ಒಂದು ಚಿಕ್ಕ ಜಮೀನ ಸರ್ವೆ ಮಾಡಬೇಕಿರುತ್ತು. ಅದಕ್ಕೊಂದು 2,500 ರೂಪಾಯಿನೋ ಫೀಸು ಸಹ ಕಟ್ಟಿದ್ದಾರೆ. ಕಟ್ಟಿ ಆದಮೇಲೆ ಸ್ನೇಹಿತರೆ 2,500 ಒಬ್ಬ ವ್ಯಕ್ತಿ 2 ವ್ಯಕ್ತಿ ಬಂದು ಕೆಲಸ ಮಾಡೋದಕ್ಕೆ ಅಂತಲೇ ಫೀಸ್ ಆಲ್ರೆಡಿ ತಗೊಂಡಿರ್ತಾರೆ. ಹಾಗೇನೆ ಅವ್ರಿಗೆ ಸಂಬಳ ಕೊಡ್ತಿರುತ್ತೆ ಸರ್ಕಾರ. ಬಂದ್ಬಿಟ್ಟು ಇವರು ಸರ್ವೆ ಮಾಡೋದಕ್ಕೆ ಜಾಗದಲ್ಲಿ ಒಬ್ಬೊಬ್ಬರ ಹತ್ರ 500 ರೂಪಾಯಿ, 1,000 ರೂಪಾಯಿ ಕೇಳ್ತಾರೆ. ಅಂದರೆ ಯಾವ ಲೆಕ್ಕ ಸ್ನೇಹಿತರೆ? ಹಳ್ಳಿಲಿ ರೈತರು ಪಾಪ ಬಂದು ನೋಡಿ, ಪಾಪ ಅವ್ರು ಎಷ್ಟು ಕಷ್ಟಪಡ್ತಿರ್ತಾರೆ. ರೈತರುಗಳು ಮಳೆ, ಬಿಸಿಲು, ಚಳಿ, ಗಾಳಿ ಅಂದೇನೆ ಬಿಸಿಲಲ್ಲಿ ಪಾಪ 2 ನಿಮಿಷ ನಾವು ಹೋಗಿ ನಿಂತ್ಕೊಂಡ್ರೆ ಟ್ಯಾನ್ ಆಗಿಬಿಡುತ್ತೆ, ನಮ್ಮ ಸ್ಕಿನ್ ಹೋಗ್ಬಿಡುತ್ತೆ ಅಂತೀವಿ. ಅಲ್ಲಿ ಬಂದು ನೋಡ್ರೆ ಗೊತ್ತಾಗುತ್ತೆ ಜನಕ್ಕೆ ಎಷ್ಟು ಕಷ್ಟ ಅಂತ. ಅವ್ರ ಹತ್ರ ಮತ್ತೆ 1,000 ಕೊಡಿ ಅಂದರೆ ಒಬ್ಬರ ಹತ್ರ ಯಾವ ಲೆಕ್ಕ ಸ್ನೇಹಿತರೆ? ಸಂಬಳ ಕೊಡಲ್ವ ಸರ್ಕಾರದವರು? ಅದಲ್ದೇ ಇವರಿಗೆ ಅಲವೆನ್ಸ್ ಕೊಡ್ತಾರೆ, ಅವಾಗ ಇನ್ಕ್ರಿಮೆಂಟ್ ಕೊಡ್ತಾರೆ, ಎಲ್ಲ ಕೊಟ್ಟುವೆ ಲಂಚ ಕೊಟ್ಟು ಮತ್ತೆ ಇಲ್ಲಿ ಬಂದು 1,000 ರೂಪಾಯಿ ಕೊಡಿ, 500 ರೂಪಾಯಿ ಕೊಡಿ ಅಂದರೆ ಯಾವ ಲೆಕ್ಕ? ಇದೆಲ್ಲ ಹೋಗಾಡಿಸ್ಬೇಕು ಅಂದರೆ ನಾವೆಲ್ಲರೂ ಒಟ್ಟಾಗಲೇಬೇಕು. ನಾವು ಒಂದಾಗಿ ಮಾತಾಡಿದ್ರೇ ಅಥವಾ ಕೈ ಜೋಡಿಸಿ ಆಂದೋಲನ ಮಾಡಿದ್ರೇ ಇವೆಲ್ಲ ತಡೆಯೋಕ್ಕಾಗೋದು. ಬನ್ನಿ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ದಯವಿಟ್ಟು ಥಿಂಕ್ ಮಾಡಿ ಸ್ನೇಹಿತರೆ. ಥಿಂಕ್ ಮಾಡಿ. ನಾನು ಮಾಡ್ತೀನಿ ಅಂತಲ್ಲ, ನಾನೇ ದೊಡ್ಡ ಇವನಲ್ಲ. ಥಿಂಕ್ ಮಾಡಿ, ಯೋಚನೆ ಮಾಡಿ. ಇದ್ರ ಬಗ್ಗೆ ಒಂದು ಕಳಕಳಿಯಾದಂತಹ ರಿಕ್ವೆಸ್ಟ್ ನಿಮ್ಮಲ್ಲಿ. ಸರ್ಕಾರಿ ಕಚೇರಿಗಳಲ್ಲಿ CCTV ಬೇಕೇ ಬೇಕು. ಮೊದಲನೇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಅವರಿಗೆಲ್ಲ ಕೊಟ್ಟ ಮೇಲೂ ಲಂಚ ತಗೊಳ್ಳೋದು ದೊಡ್ಡ ಮೋಸ ನೋಡಿ. ಒಬ್ಬ ಕೇವಲ KS ಅಧಿಕಾರಿ 10 ಕೋಟಿ 15 ಕೋಟಿ ಲಂಚ ಸಿಗ್ತೈತೆ ಅಂದರೆ ಯಾವುದು ಸಮಯ? ಏನು ಕರ್ಮ? ಬನ್ನಿ, ಇದ್ರ ಬಗ್ಗೆ ಇನ್ನೂ ನೀವು
ನಿಮ್ಮ ಕಮೆಂಟನ್ನು ತಿಳಿಸಿ. ಈ ಪೋಸ್ಟ್ ಶೇರ್ ಮಾಡಿ ದಯವಿಟ್ಟು. ಒಗ್ಗಟ್ಟಾಗೋಣ ಅಂತ ಹೇಳ್ತಾ ಒಂದು ವಿಷಯ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.